ಈಗ ವಿದ್ಯಾರ್ಥಿಗಳೇ, ವಿಡಿಯೋ ನಂಬರ್ 12, ಪ್ರಶ್ನೆ ನಂಬರ್ ನವೋದಯ 21ನೇ ಇಸ್ವಿಯ 52ನೇ ಪ್ರಶ್ನೆ. ಒಬ್ಬ ಕ್ರಿಕೆಟಿಗ 24 ಇನ್ನಿಂಗ್ಸ್ಗಳಲ್ಲಿ ಸರಾಸರಿ 28 ರನ್ ಗಳಿಸಿದ್ದಾನೆ. ತನ್ನ ಸರಾಸರಿ 29 ಮಾಡಲು 25ನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಗಳಿಸಬೇಕು ಅಂತದ್ದು. ಈಗ ಇದನ್ನ ಹೆಂಗೆ ನೀವು ತಿಳ್ಕೊಬೇಕಂತಂದ್ರೆ ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ ಬರೋಬ್ಬರಿ ಮೊತ್ತ. ಇದನ್ನ ನೀವು ಮೊದಲು ತಿಳ್ಕೊಬೇಕು. ಮೊತ್ತ ತಕ್ಕೋಬೇಕಾದ್ರೆ ಏನು ಮಾಡಬೇಕು? ಆಟದ ಕ್ರಮ ಸಂಖ್ಯೆ ಎಷ್ಟು? 24 ಇನ್ನಿಂಗ್ಗಳಲ್ಲಿ ಅವ 28 ರನ್ಗಳ ಸರಾಸರಿ ರನ್ ಗಳಿಸ್ಯಾನ. ಮುಂದಿನ ಆಟ ಏನಾಗ್ತದೆ? 24 ಇದ್ದದ್ದು ಮುಂದಿನ ಆಟ ಏನಾಗ್ತದೆ? 25 ಆಗ್ತದೆ. ಅವಾಗ ನಾವೇನು ಮಾಡ್ಕೋ? ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ ಅಂದರೆ 25ನೇ ಇನ್ನಿಂಗ್ಗಳ ಸರಾಸರಿ ಮೊತ್ತ ತಕ್ಕೋಬೇಕು. 25 ಗುಂಡ್ಲೆ ಎಷ್ಟದ? ಅವನು 29, ತನ್ನ ಸರಾಸರಿ 29 ಮಾಡಲು ಅಂದ್ರೆ ನೋಡು 29. ಅವ ಏನ್ ಮಾಡ್ಬೇಕ? ಸರಾಸರಿ 29 ಮಾಡ್ಬೇಕಾದ್ರೆ ಮೊದ್ಲಿನಕ್ಕಿಂತಲೂ 1 ಹೆಚ್ಚು ಮಾಡ್ಬೇಕು. ಮೊದಲು ಎಷ್ಟು ಮಾಡ್ಯಾನ? ಸರಾಸರಿ 28 ಮಾಡ್ಯಾನ. ಈಗ 1 ಹೆಚ್ಚು ಮಾಡ್ಯಾನ. ನಾವು 28 ಇದ್ದದ್ದು 29 ಮಾಡ್ಬೇಕಾದ್ರೆ 25 225 ಕೈಲ ಬಂತು 2. 25 50 1 2 52 ನೋಡು. ನೀವು ಹೆಂಗೆ ತಿಳ್ಕೊಬೇಕಂದ್ರೆ 25 225 ಎಲ್ಲ ಬಂತು 22. 25 50 52 72. ಅದೇ ಅಂದೆ ನಾನು 72 ನೋಡಿ. 25 225 5 22 ಕಡೆ 25 50 72. ಈಗೇನಾಯ್ತು? 25 ಇನ್ನಿಂಗ್ಗಳ ಸರಾಸರಿ ಮೊತ್ತ ನೋಡ್ರಿ. ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ ಮಾಡಿದ್ರೆ ಮೊತ್ತ ಬರ್ತದ. ಈಗ OMR ಪೇಪರ್ ಅದ. ಈಗ ನೀವು ಎಷ್ಟು ಕಲಿಸ್ಬೇಕು ಅಷ್ಟೇ. ಈಗ ಹೊಸವೆಲ್ಲ ಮಾಡ್ಲಿಕ್ಕೆ ಹತ್ತದ. ನಾವೀಗ ಹಂಗ ರೀತಿ ಪ್ರಕಾರ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣ ಬರ್ಸ್ಬೇಕಾಗ್ತದ. ಹೆಂಗಂತ ಕೇಳಿ ಸರಾಸರಿ ಮೊತ್ತ ಬರೀ ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ 25. ಮೊದಲು ಮುಂದಿನ ಆಟದ ಸಂಖ್ಯೆ ಎಷ್ಟದ? 25. ಅದನ್ನು ಮೊದಲು ನೀವು ಬರ್ಕೋಬೇಕಾಗ್ತದೆ. 24ನೇ ಆಟದ ಆಮೇಲೆ ಬರ್ಕೊಂಡು ಏನ್ ಮಾಡ್ಬೇಕು? ಕಳಿಬೇಕು. ಅಂದ್ರೆ ಸರಾಸರಿ ಬರ್ತದೆ. ಮೈನಸ್ 24 ಗುಂಡ್ಲೆ ಎಷ್ಟದ? ಸರಾಸರಿ 28 ಅದ ನೋಡ್ರಿ. 28 ನಾಲ್ಕಲೆ ನೋಡ್ರಿ. ನೀವು ತಪ್ಪಬಾರದದು ನೋಡ್ರಿ. 28 ನಾಲ್ಕಲೆ ಅಂತಂದ್ರೆ ಹೆಂಗ್ ಮಾಡ್ಬೇಕು? 28 ನಾಲ್ಕಲೆ 24 ಎಂಟ್ಲೆ 192 ಹಿಂಗೂ ಮಾಡಬಹುದು. 24 ಎಂಟ್ಲೆ 192 ನೋಡು. 24 ಎಂಟ್ಲೆ 192 ಹೌದಲ್ಲ? ಖಾತ್ರಿ. 8 ನಾಲ್ಕಲೆ 32 3 8 ಅಂದ್ಲೆ 8. 24 ಎಂಟ್ಲೆ 8 ನಾಲ್ಕಲೆ 32 8 2 16 1 3 19. 24 ಎಂಟ್ಲೆ 192 24 2 48 9 8 9 1 8 17 67 670. ಈಗ ಮುಂದಿನ ಇನ್ನಿಂಗದಲ್ಲಿ ಮಾಡಬೇಕಾದ ರನ್ನುಗಳ ಸಂಖ್ಯೆ ಅಂದ್ರೆ 25 ಇನ್ನಿಂಗ್ಗಳ ಮೊತ್ತದಾಗ 24 ಇನ್ನಿಂಗ್ಗಳ ಮೊತ್ತನ ಕಳೆದ್ರ 29 ಒಂದು ಸರಾಸರಿ ಹೆಚ್ಚಾಗ್ಬೇಕಾದ್ರೆ ಅವನು ಗಳಿಸಬೇಕಾದ ರನ್ನುಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ಬಂತ. 5ರಾಗ 2 ಆದ್ರೆ 3, 12ರಾಗ 5, 12ರಾಗ 7 ಆದ್ರೆ 5 ಎಲ್ಲ ಬಂತು 1. ಆನ್ಸರ್ ಅವ ಇನ್ನು 53 ರನ್ಗಳನ್ನು ಗಳಿಸಿದ ಅಂದ್ರೆ ಅವನ ಸರಾಸರಿ ಎಷ್ಟಾಗ್ತದ? 29 ಆಗ್ತದ. ತಿಳಿತಲ್ಲ? ಉತ್ತರ ಸಂಖ್ಯೆ ಡಿ. ಇನ್ನೊಂದು ರೀತಿ ಒಳಗ ನೀವು ನಾ ಹೇಳಿದ ಟ್ರಿಕ್ ಅನ್ನ ಹೆಂಗ ಮಾಡಬೇಕು ಅನ್ನೋದು ನಾ ತೋರಿಸ್ತಾನೆ ನೋಡ್ರಿ. ಭಾಳ ಹುಷಾರಿರ್ಬೇಕು. ಈಗ ವಿದ್ಯಾರ್ಥಿಗಳ ಗಣಿತ ಮಾತ್ರ ಹೆಂಗ ರೀತಿ ಪ್ರಕಾರ ನೀವು ಕಡ್ಡಾಯವಾಗಿ ಕಲಿಬೇಕು.
ಕಡ್ಡಾಯವಾಗಿ ಕಲಿಯಬೇಕು ನೀವು. ಇದನ್ನ ರೀತಿ ಪ್ರಕಾರ ಕಲಿಯೋದ್ರೆ ನಾಳೆ ಭವಿಷ್ಯದ ಟ್ರಿಕ್ಗಳು ಏನಿರ್ತಾವ ಮರ್ತು ಬಿಡ್ತಿತ್ತು ಅಂತಂದ್ರೆ ನೀವು ಇಲ್ಲಿಟ್ರೇಟ್ ಮಾಡಿ ಗ್ರ್ಯಾಜುಯೇಟ್ ಆಗಿಬಿಡ್ತೀರಿ. ಡಿಗ್ರಿ ಅಷ್ಟೇ ಖರೆ ಕಲಿಯಂಗಿಲ್ಲ, ಹಂಗಾಗ್ತದೆ. ಏನು ಟ್ರಿಕ್ಗಳ ಮೇಲೆ ನಾವು ಅಭ್ಯಾಸನ ಮಾಡುವುದರಿಂದ ಹಂಗಾಗ್ತದೆ. ಇದು ಹಂಗಲ್ಲ, ಇದು ರೀತಿ. ಈ ರೀತಿ ಪ್ರಕಾರ ಗಣಿತ ಕಲ್ತರಿ ಅಂತ ಪರ್ಮನೆಂಟ್ ನೆನಪು ಉಳಿದು ಬಿಡುತ್ತದೆ. ಇದು ಏನು 25 ಇನ್ನಿಂಗ್ಗಳ ಸರಾಸರಿ ಮೊತ್ತ, 25 ಗುಂಡ್ಲೆ ಸರಾಸರಿ ಬರೋಬ್ಬರಿ ಮೊತ್ತ, 24 ಇನ್ನಿಂಗ್ಸ್ಗಳ ಮೊತ್ತ, 24 ಸರಾಸರಿ 28 ಬರೋಬ್ಬರಿ 672. 25 ಇನ್ನಿಂಗ್ಗಳ ಮೊತ್ತದಲ್ಲಿ 24 ಇನ್ನಿಂಗ್ಸ್ಗಳ ಮೊತ್ತವನ್ನು ಕಳೆದರೆ ಅವನು ಎಷ್ಟನೇ ಆಟ 25ನೇ ಆಟದಲ್ಲಿ ಗಳಿಸಬೇಕಾದ ರನ್ನುಗಳ ಸಂಖ್ಯೆ 53 ಅಂತ ಟಿಕ್ ಬರ್ತದೆ. ಟ್ರಿಕ್ ಮ್ಯಾಚ್ ಹೆಂಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ. ಇದು ಮೊದಲು ನೀವು ಕಲಿಬೇಕು. ಇದರ ರೀತಿ ಪ್ರಕಾರ ಮಾಡೋದು ಬರಬೇಕು. ನವೋದಯದಾಗ ಹೆಂಗೆ ಹಾಕಬೇಕು, ಇಲ್ಲೇ ಕ್ರಮಬದ್ಧವಾಗಿ ಆಟದ ಮುಂದಿನ ಆಟದ ಇನ್ನಿಂಗ್ಸೇ ನೀವು ಚೆಕ್ ಮಾಡ್ಬೇಕು. 24 25 ಮಾಡಬೇಕಾಗ್ಯದ. 24ನೇ ಆಟದಾಗ ಎಷ್ಟು ಮಾಡ್ಯಾನವ 672 ಮಾಡ್ಯಾನ. ಅಂದ್ರೆ ಸರಾಸರಿ ಎಷ್ಟದ ಇದು 28 ಅದ. ಮುಂದಿನ ಆಟದಾಗ 29 ಸರಾಸರಿ 28 ಸರಾಸರಿ ಅಂದ್ರೆ ಎಷ್ಟು ವ್ಯತ್ಯಾಸ ಆಯ್ತು, 1 ವ್ಯತ್ಯಾಸ. 2 ಅಂದ್ರೆ 2 ಮಾಡ್ಕೋಬೇಕು. 25 50 ಮಾಡ್ಬೇಕು. ಈಗ 2 ಸರಾಸರಿ ಹೆಚ್ಚಿಸಲು ಅಂತ 1 ಇನ್ನಿಂಗ್ ಏನೋ ತನ್ನ ಸರಾಸರಿ 29 ಮಾಡಲ್ಲ ಅಂದ್ರೆ ಅದು 1 ಸರಾಸರಿ ಹೆಚ್ಚು ಮಾಡಿದಂಗೆ. ಯಾಕಂದ್ರೆ ಮೊದ್ಲಿಂದ ಎಷ್ಟದ 28 ಇತ್ತು, ಈಗ 29 ಆಗ್ಯದ, 1 ಹೆಚ್ಚು ಮಾಡ್ಯಾನ. ಆ ಟ್ರಿಕ್ಗಳನ್ನ ನೀವು ಬರಿಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ನೇಮಗಳು ಎಲ್ಲಕ್ಕೂ ಸುಮ್ಮನೆ ಬಡ ಮಾಡಿ ನೀವು ಮಾಡಿಬಿಟ್ರಿ ಅಂದ್ರೆ ಕೆಲಸ ಕೆಡ್ತದಲ್ಲಿ. ಆದ್ರೆ ನಾವು ಈ ಟ್ರಿಕ್ಕನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು, ಹೆಂಗಿದ್ದರೆ ಈ ಟ್ರಿಕ್ಕನ್ನು ನಾವು ಉಪಯೋಗ ಮಾಡಬೇಕು ಅದು ಮೊದಲು ನಿಮಗೆ ತಿಳಿದಿರ್ಬೇಕು. ಸರ್ ಹಿಂಗೆ ಹೇಳ್ಯಾರ ಅಂತ ಬಡ ಇಟ್ಟು ಕೂಡಿಸಿಬಿಟ್ರೆ ನಮಗೈತಿ ಏನಾಗ್ತದೆ. ಈ ಟ್ರಿಕ್ಕನ್ನು ಮಾಡುವಾಗ ನೀವು ಮೊದಲು ಮಾಡಬೇಕಾದದ್ದು ಏನು, ಹಿಂದಿನ 24ನೇ ಇನ್ನಿಂಗದ ಸರಾಸರಿ ಹಚ್ಕೋರಿ 28. ಆಮೇಲೆ 28ದ ಸರಾಸರಿ ಅದ, 28 ಇದ್ದದ ಸರಾಸರಿ 29 ಆಗ್ಯದ ಅಂದ್ರೆ ಎಷ್ಟು ವ್ಯತ್ಯಾಸ ಆಯ್ತು ಸರಾಸರಿ ನೋಡ್ಬೇಕು. ವ್ಯತ್ಯಾಸ 2 ಇದ್ದರೆ 2, 1 ಇದ್ದರೆ 1. 28 24ನೇ ಇನ್ನಿಂಗದ ಸರಾಸರಿ 28 ಅದ, 25ನೇ ಇನ್ನಿಂಗದ ಸರಾಸರಿ 29 1 ಹೆಚ್ಚಳ ಮಾಡ್ಯಾನ. ಅಂದ್ರೆ 25ನೇ ಆಟಕ್ಕೆ 1 ಹೆಚ್ಚಾಗ್ಯದ ಅಂದ್ರೆ 25 ಗುಂಡ್ಲೆ 1 25 ಇದ್ರಾಗ ಏನು ಮಾಡಬೇಕು ಕೂಡಿಸಿ ಬಿಡಬೇಕು. ನಾವು ಸರಾಸರಿ ವ್ಯತ್ಯಾಸಕ್ಕೆ ಗುಣಾಕಾರ ಮಾಡಬೇಕು. 25ನೇ ಆಟಕ್ಕೆ ಸರಾಸರಿ ರನ್ಗಳ ವ್ಯತ್ಯಾಸಕ್ಕೆ ಗುಣಾಕಾರ ಮಾಡ್ರಿ. 28 29ರಾಗ 28 ಆದ್ರೆ 1 ಆಯ್ತು, 25 ಒಂದ್ಲೆ 25 ಇದ್ರಾಗ ಕೂಡಿಸ್ಬಿಟ್ರೆ ಉತ್ತರ ಬಂದ್ಬಿಡಿತು ನಿಮಗ. ನೋಡಿ ಉತ್ತರ ಸಂಖ್ಯೆ ಡಿ. ಯಾವ ನಿಯಮದ ಪ್ರಕಾರ ಟ್ರಿಕ್ಗಳನ್ನ ಹೇಳ್ದ 28 25 ಅಲ್ಲ, ಹಂಗಲ್ಲದು. ಯಾವ ನಿಯಮಗಳ ಪ್ರಕಾರ ಗಣಿತ ಇದ್ದಾಗ ನೀವು ಈ ಪದ್ಧತಿ ಮಾಡಬೇಕು. ಎಷ್ಟು ಸರಳ. ಮುಂದಿನ ಇನ್ನಿಂಗದ ಆಟ ಎಷ್ಟದ 25 ಅದ, ಅದಂತೂ ನಿಮ್ಗೆ ಗೊತ್ತಾಯ್ತು. ಆದ್ರೆ ಆ ಹಿಂದಿನ ಆಟದ ಸರಾಸರಿ 28 ಹಚ್ಕೋರಿ ನೀವು. ಎಷ್ಟು ವ್ಯತ್ಯಾಸ ಅದ ಸರಾಸರಿ ಒಳಗೆ ಕಳಿಬೇಕಾ. ಮತ್ತ 28 ಸರಾಸರಿ 29 ಸರಾಸರಿ ಒಳಗೆ 28 ಸರಾಸರಿ ಕಳೆದ್ರೆ 1 ಸರಾಸರಿ ಉಳಿತು. ಆಟಗಳ ಸಂಖ್ಯೆ ಎಷ್ಟದ 25 25 ಗುಂಡ್ಲೆ 1 25 ಕೂಡಿಸಿಬಿಟ್ರೆ ಅವನು ಮುಂದೆ ರನ್ ಗಳಿಸಬೇಕಾದದ್ದು ಎಷ್ಟು ಅನ್ನೋದು ಟಕ್ಕನ ಬಂದ್ಬಿಡ್ತದ. ಇಷ್ಟೆಲ್ಲ ಗಣಿತಗಳು ನೀವು ಕಲೀಲೇಬೇಕು. ಯಾಕಂದ್ರೆ ಇದು ಆರ್ಟಿಫಿಷಿಯಲ್. ಇದು ನೆನಪಾಯ್ತು ಹೋಯ್ತು ಮುಗೀತು. ಈ ಟ್ರಿಕ್ಸ್ಗಳನ್ನು ಯಾವಾಗ ಉಪಯೋಗ ಮಾಡಬೇಕಪ್ಪ ಅಂದ್ರೆ ಈ ಗಣಿತನ ಕಲಿತು ಈ ಟ್ರಿಕ್ಸ್ಗಳನ್ನು ನೀವೇ ಕಂಡುಹಿಡಿತೀರಿ. ಆ ನಿಮಗೆ ಕಂಡುಹಿಡಿಯುವಂಥ ಶಕ್ತಿ ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್. ಟೆಲಿಗ್ರಾಮ್ ಕೋಚಿಂಗ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಕೊಂಡು ನಾಳೆ ಜೂನ್ದಿಂದ ಚಾಲು ಆಗ್ತದೆ ವಿದ್ಯಾರ್ಥಿಗಳೇ. ಇದು ನವೋದಯ ಟ್ರೈನಿಂಗ್ ಸೆಂಟರ್. ಬೇಕಾದವ್ರು ಕಲಿಬಹುದು, ಹುಡುಗರು ಕಲಿಬಹುದು, ವಿದ್ಯಾರ್ಥಿಗಳು ಕಲಿಬಹುದು, ಟೀಚರ್ ಕಲಿಬಹುದು, ಪಾಲಕರು ಕಲಿಬಹುದು.
ನನ್ನ 30 ವರ್ಷದ ನಾ 2 ಬುಕ್ಕ ಬರೆದೇನೆ ನಾವು ಅದನ್ನು. ಅವು ಪ್ರಿಂಟಿಗೆ ಕೊಟ್ಟಿಲ್ಲ. ನಾ ಈಗ ವಿಡಿಯೋನ ಮಾಡ್ಬೇಕು ಅನ್ನೋದು ಬಂದ್ಬಿಟ್ಟು ನನ್ನ ತಲೆ. ಬುಕ್ಕ ಪ್ರಿಂಟ್ ಕೊಡೋದಕ್ಕಿಂತಲೂ ವಿಡಿಯೋ ಮಾಡಿಬಿಟ್ಟಂತ. ಇದು ವೇದಿಕ್ ಮ್ಯಾಥಮೆಟಿಕ್ಸ್ ನಾವು 30 ವರ್ಷಗಳಿಂದ ಅವಾಗ ನಾವು ಬೋರ್ಡ್ ಮೇಲೆ ಹೇಳ್ತಿದ್ದೀವಿ. ಈಗ ನಾವು ಪ್ರಾಕ್ಟಿಕಲ್ಲೇ ತೋರಿಸ್ಲಿಕ್ಕತ್ತ. ಈ ವೇದಿಕ್ ಮ್ಯಾಟ್ರಿಕ್ ಪದ್ಧತಿ ಅನ್ನೋದಲ್ಲ, ಇದು ನಿಮಗೇ ಬರಬೇಕು. ನಿಮಗೆ ಲೆಕ್ಕ ಮಾಡ್ಲಿಕ್ಕೆ ಸುಮ್ಮನೆ ಹೆಲ್ಪ್ ಮಾಡ್ಕೋಬೇಕು. ಅಂದರೆ ಇದು ತರ್ಕದ ಜ್ಞಾನ ಇದಿದ್ದರೆ ಮಾತ್ರ ಇದು ಬರ್ತಾವ. ಇದು ಎಲ್ಲಾರ್ದ ಇದು ಬಂತು ಅಂದ್ರೆ ಇದು ಮರಿತದ. ಇದು ಈ ಗುರ್ತಿದ್ದು ಇದು ಬಂತು ಅಂದ್ರೆ ಇದು ಪರ್ಮನೆಂಟ್ ತಲೆಯಾಗಿ ಉಳಿತದ. ನೀವೇ ಮಾಡ್ತೇವೆ. ಈ ಟ್ರಿಕ್ ಅನ್ನ ನೀವು ಬಹಳ ಎಚ್ಚರಿಕೆಯಿಂದ ಯೂಸ್ ಮಾಡಬೇಕು. ನೇಮ್ಗಳು ಇನ್ನೊಂದ್ಸಲ ಕೇಳ್ತೀನಿ. ಸರಾಸರಿ ಮೊತ್ತ ತಕ್ಕೋಬೇಕು. 25 ಇನ್ನಿಂಗಗಳ ಮೊತ್ತ 725, 24 ಇನ್ನಿಂಗಗಳ ಮೊತ್ತ 672. ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ ಬರೋಬ್ಬರಿ ಮೊತ್ತ. ಬೇಕಾದವ್ರಕಲ್ಲ ಮನೆಯಾಗೆ ನನಗೊಂದು ಅತಿ ಖುಷಿ ಸುದ್ದಿ ಅಂದ್ರೆ ರಿಟೈರ್ಡ್ ಟೀಚರ್ ಫೋನ್ ಹಚ್ಚಿದ್ರು. ನಾನು, ಸರ್ ನಾವು ಮೊಮ್ಮಕ್ಕಳಿಗೆಲ್ಲ ತಯಾರು ಮಾಡ್ತೀವಿ, ನೀವು ಫಸ್ಟ್ ಕ್ಲಾಸ್ ಗಣಿತಗಳನ್ನ ಮಾದರಿ ಹಾಕಿ ತಯಾರು ಮಾಡ್ರಿ, ನಾವೇ ಮನೆಯೊಳಗೆ ತಯಾರು ಮಾಡ್ತೀವಿ ಅಂದ್ರು. ಭಾರಿ ಖುಷಿ ಆಗಿಬಿಡ್ತು ನಾನು. ಅಂದರೆ ರಿಟೈರ್ಡ್ ಟೀಚರ್ಗಳು ನನ್ನ ಗಣಿತ ಮನ್ಸಿಗೆ ಬಂದಾವ. ಶಿಕ್ಷಕರಂದ್ರೆ ಬಂಗಾರ, ಗಟ್ಟಿ ಬಂಗಾರ ಆಭರಣ ಮಾಡ್ಕೊಳ್ಳೋದ್ರಿಂದ ನಾವು ಅವ್ರ ಉಪಯೋಗ ತಗೊಂಡು ನಾವು ಆಭರಣ ಮಾಡ್ಕೊಂಡು ನಾವು ಹಾಕೊಂಡು ಜಗದಾಡವ್ರೇನು. ಶಿಕ್ಷಕರಂದ್ರೆ ಏನು ಅಪ್ಪಟ ಚಿನ್ನ. ಇದನ್ನು ಬೆಳಕು ಹೊರಗೆ ಹಾಕೋರು ಶಿಕ್ಷಕರು, ಹೆಸರು ತರೋರು ವಿದ್ಯಾರ್ಥಿಗಳು. ಪ್ರಯತ್ನದಿಂದ ವಿದ್ಯಾರ್ಥಿಗಳ ಪ್ರಯತ್ನದಿಂದ ಶಿಕ್ಷಕರಿಗೆ ಬೆಲೆ ಸಿಗ್ತದೆ. ಮಕ್ಕಳ ಪ್ರಯತ್ನ ಬೇಕು, ವಿದ್ಯಾರ್ಥಿಗಳ ಪ್ರಯತ್ನ ಬೇಕು. ಹೆಂಗೆ ಕಲಿಸ್ತಾರೆ ಸರ್ ಇದನ್ನ ಲಕ್ಷಿಟ್ಟ ನೀವು ಮನೆಯೊಳಗೆ ನಾಳೆ ಜೂನ್ದಿಂದ ಟೆಲಿಗ್ರಾಮ್ ಟ್ರೈನಿಂಗ್ ಸೆಂಟರ್ ಅಂತ ಹೊಸ ಹೆಸರಿಟ್ಟು ಎಲ್ಲ ಗಣಿತಗಳು ಇದು ಇಲ್ಲ ಅನ್ನಂಗಿಲ್ಲ. ಈಗ ಎಲ್ಲ ಓಲ್ಡ್ ICSE ಅಭ್ಯಾಸ ಕಲ್ತಾರೆ ಅಂದ್ರೆ ಕಣ್ಣು ಮುಚ್ಚಿ ಇಂಜಿನಿಯರಿಂಗ್ ಸೆಲೆಕ್ಟ್ ಆಗ್ತಾರೆ, ಬೆಕ್ಕ ಜಾಬ್ ಆಗ್ತಾವ, ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾವ. ಈ ಕಾಪಿ ಮಾಡಿಸಿ ಏನು ನೀವು ಡಿಗ್ರಿ ತೊಗೊಂಡಿರ್ತೀವಿ ಇಲ್ಲಿಟ್ರೇಟ್, ಬಟ್ ಗ್ರ್ಯಾಜುಯೇಟ್ ಏನದಲ್ಲ ಅದು ನಿಮ್ಮ ಭವಿಷ್ಯ ಉದ್ಧಾರ ಮಾಡೋದು. ನಾವು ಶಾಣ್ಯರಾಗೇ ನಾವು ರಿಸಲ್ಟ್ ತೆಗಿಬೇಕು, ನಾವು ಶಾಣ್ಯರಾಗೇ ನೌಕರಿ ಹಿಡಿಬೇಕು ಅನ್ನೋ ಭಾವನಾ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಅಂದರೆ ನೀವು ಒಂದು ಸ್ಟ್ಯಾಂಡರ್ಡ್ ಒಂದು ಹುದ್ದೆದೊಳಗೆ ನೌಕರಿ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ನೀವು ಶಾಣ್ಯರಾಗಬೇಕು. ಕಾಪಿ ಮಾಡಿ ಯಾರು ಪಾಸ್ ಆಗಬಾರ್ದು. ನೋಡು ಎಷ್ಟು ಚಂದನ ಅಂತೇಳಿ ಹೇಳ್ತಾನೆ. ಈಗ ಟ್ರಿಕ್ಸನ್ನ ಹೆಂಗೆ ಉಪಯೋಗ ಮಾಡಬೇಕು? ಇನ್ನಿಂಗ ಆಟ ಎಷ್ಟದ? ಮುಂದಿನ ಇನ್ನಿಂಗದ ಆಟ 25ನೇದದ, ಏನು 26ನೇದದ, 20. ಮುಂದಿನ ಇನ್ನಿಂಗದ ಬಗ್ಗೆ ವಿಚಾರ ಮಾಡಬೇಕು. ಹಿಂದಾದದ್ದು ಎಷ್ಟು? 24ನೇ ಇನ್ನಿಂಗ. ಇದು 25ನೇ ಇನ್ನಿಂಗ. ಆಮೇಲೆ ಈ 25 ಯಾಕೆ ಕೂಡಿಸಿದೀವಿ? ಆ ಮೊದಲಿನ ಸರಾಸರಿಗೆ ಹಿಂದಿನ ಸರಾಸರಿಗೆ ಎಷ್ಟು ವ್ಯತ್ಯಾಸ ಅದ ಅದನ್ನು ನೋಡ್ಬೇಕು. ಒಂದದ 20 ಮುಂದಿನ ಆಟದ್ದು ಆ ಸರಾಸರಿ ವ್ಯತ್ಯಾಸಕ್ಕೆ ಗುಣಾಕಾರ ಮಾಡಬೇಕು. ಮುಂದಿನ ಆಟದ ಸಂಖ್ಯೆ ಮುಂದಿನ ಇನ್ನಿಂಗ್ಸದ ಸಂಖ್ಯೆ 25, ಈ ಸರಾಸರಿ ವ್ಯತ್ಯಾಸ ಒಂದದ ಅಂದ್ರೆ 25 ಅಂದ್ರೆ 25 ಕೂಡಿಸ್ಬೇಡ್ರಿ. ನಿಮ್ಗೆ ಮುಂದಿನ ಇನ್ನಿಂಗ್ಸದಲ್ಲಿ ಗಳಿಸಬೇಕಾದ ರನ್ಗಳ ಸಂಖ್ಯೆ ಸಿಗ್ತದೆ. ಆಕಸ್ಮಿಕವಾಗಿ ಈ ಸರಾಸರಿ 2 ವ್ಯತ್ಯಾಸ ಇತ್ತಂದ್ರೆ 25 50 ಕೂಡಿಸ್ಬೇಕು ನೀವು. ಸರಾಸರಿ 2 ಹೆಚ್ಚಿಸಿದಾಗ ಅಂದ್ರೆ ನೀವು 25 50 ಕೂಡಿಸ್ಬೇಕು. ಒಂದೇ ಹೆಚ್ಚು ಮಾಡಿ ಅಂದ್ರೆ 25 25. ಹಿಂದಿನ ಸರಾಸರಿ 28, ಮುಂದಿನ ಇನ್ನಿಂಗದ ಆಟ ಗುಂಡೆ ಸರಾಸರಿಯ ವ್ಯತ್ಯಾಸ ಮಾಡಿ ನಾಯಿ. ಯಾಕಂದ್ರೆ ವ್ಯತ್ಯಾಸ ಎಷ್ಟದ ನೋಡ್ರಿ, 25 ಗುಂಡ್ಲೆ 1. ಒಂದೇ ಸರಾಸರಿ ಹೆಚ್ಚಳ ಅಂದ್ರೆ ಎಷ್ಟಾಯ್ತು? 25 ಆಯ್ತು. ಅದರ ಕೂಡಿಸ್ಬಿಟ್ರೆ 23 ಬಂತು. ಮುಂದಿನ ಲೆಕ್ಕ ಮಾದರಿ ಮಾಡಿ ಚೆನ್ನಾಗಿ ಮಾಡ್ರಿ, ತಿಳ್ಕೊರಿ.